ಟು ಅರುಣೋದಯ ಚಾನೆಲ್. ಸಾಯಿ ಸುತ್ತಿಯವರ ಅನುಬಂಧದ ಕಾರಂಜಿ ಎಪಿಸೋಡ್ 10ಕ್ಕೆ ಸ್ವಾಗತ. ನಿನ್ನೆಯೇ ಎಪಿಸೋಡ್ ಬರದೇ ಇದ್ದ ಕಾರಣ ಇವತ್ತೆರಡು ಎಪಿಸೋಡ್ ಬರಲಿದೆ. ಅಳಿಯನ ಮಾತನ್ನು ತಳ್ಳಿ ಹಾಕಿದ ಯಾರೇ? ಚಿನ್ನದಂಥ ವ್ಯಕ್ತಿ. ಸೂಟ್ ಕೇಳಲಿಲ್ಲ, ಸ್ಕೂಟರ್ ಕೇಳಲಿಲ್ಲ, ಹಬ್ಬಕ್ಕೆ ಕರೀರಿ, ಉಡುಗೊರೆ ಕೊಡಿ ಅನ್ನಲಿಲ್ಲ. ಅಂಥ ಅಳಿಯನ ಮಾತನ್ನು ಶಿರಸಾವಹಿಸಲು ಅವರು ಸಿದ್ಧರಿದ್ದರು. ಆಯಿತು, ನೀವು ಬಂದ ಮೇಲೆ ಹೋಗ್ತೀನಿ. ನರರಿಗೆ ಅಷ್ಟು ಸಾಕಾಗಿತ್ತು. ಮನದಲ್ಲೇನಕ್ಕ ಹಣ, ಮನುಷ್ಯ ಸಂಬಂಧಗಳ ಬಗೆಗೆ ತಾಳೆ ಅವನಲ್ಲಿ ಹೇಸಿಗೆಯನ್ನು ಮೂಡಿಸಿತು. ತಾನೇ ಎದ್ದು 3 ತಟ್ಟೆ ಹಾಕಿದ. ನಾಜೂಕಾಗಿ ನೀರಿಟ್ಟ. ತೊಕ್ಕು, ಉಪ್ಪಿನಕಾಯಿ, ಚಟ್ನಿ ಪುಡಿ ಬಾಟಲಿಗಳು ಅಲ್ಲಿಂದ ಬಂದಿದ್ದವು. ಅವನೇ 3 ತಟ್ಟೆಗೂ ಬಡಿಸಿದ. ಬನ್ನಿ ಕೂತ್ಕೊಳ್ಳಿ, ಮರ್ಯಾದೆಯಿಂದ ಕರೆದ. ಮೃತ್ಯುಂಜಯ ಬಂದು ಕೂತರು. ಮೊದಲು ಕಾಣದ ಹಸಿವಿನ ಭೂತ ಹೀಗೆ ಹೆಚ್ಚಾಗಿತ್ತು. ಅನ್ನವನ್ನು ಕಂಡರೆ ಮುಕ್ಕಿ ಬಿಡಬೇಕೆನ್ನಿಸುತ್ತಿದ್ದು. ಯಾರೊಂದಿಗೆ ಹೇಳಿಕೊಂಡಾರು. ಅನ್ನ ಹುಳಿಯ ಪಾತ್ರೆಗಳನ್ನು ತಂದಿಟ್ಟಳು. ಪಾತ್ರೆಗಳ ಆಕಾರ ನೋಡಿ ಒಂದು ತಟ್ಟೆಯನ್ನು ಪಕ್ಕಕ್ಕೆ ತೆಗೆದ. ನೀನು ಆಮೇಲೆ ಊಟ ಮಾಡು, ನಾವಿಬ್ಬರು ಈಗ ಊಟ ಮಾಡ್ತೀವಿ. ಚಿಲಕ ಸದ್ದಾಯಿತು ನೋಡು. ಅವಳನ್ನು ಹೊರಗೆ ಕಳಿಸಿದ. ಬಲವಂತ ಮಾಡಿ ಬಡಿಸಿದ. ಪಾತ್ರೆ ಖಾಲಿ ಆಗುತ್ತಿದ್ದಂಗೆ ಅವರಿಗೆ ಸಂಕೋಚ. ಮತ್ತೆ ಮಾಡ್ಕೋಬೇಕಾಗತ್ತೆ. ನಳಿನಿ ಮೊಸರನ್ನ ಕಲಿಸಿದರು ಎನ್ನುತ್ತಲೇ ನೀರು ಕುಡಿದು ಲೋಟ ಪಕ್ಕಕ್ಕಿಟ್ಟ ನರಹರಿ. ಮಾಡಿಕೋತಾಳೆ, ಈಗ ಹಸಿವು ಆಗೋದು ಅವಳಿಗೆ. ಖಂಡಿತ ಮಾಡ್ತಾಳೆ. ಎದ್ದು ಹೋದರು. ಅವನು ಸರಳವಾಗಿ ಆಡಿದರು. ಅದರಲ್ಲಿ ಖಾರವಾದ ಅನುಭವವಿತ್ತು ಮೃಂಜನೆಯವನಿಗೆ. ಬರೀ ಅನ್ನದ ಪಾತ್ರೆ ಮಾತ್ರವಲ್ಲ, ಉಳಿಯ ಪಾತ್ರೆಯೂ ಖಾಲಿಯಾಗಿ ಒಬ್ಬರ ಊಟಕ್ಕೆ ಅವಳ ಲೆಕ್ಕ ಹಾಕಿದ್ದು 5 ರಿಂದ 6 ಒಳಗಿನ ಖರ್ಚು. ಇಡೀ ದಿನದ ಊಟ ತಿಂಡಿ ಖರ್ಚು 15 ರೂಪಾಯಿಗೆ ಮೀರೋಲ್ಲ. ಇದು ಮಾಲಿನಿ ಹಾಕಿಕೊಟ್ಟ ಸಮೀಕರಣ. ಅವಳಿಗೆ ಹಸಿವು ಹೇರಳವಾಗಿ ಎಣ್ಣೆ ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿಕೊಂಡಳು. ಆಗ ಇನ್ನು ಮನೆಯಲ್ಲಿಯೇ ಇದ್ದ ಮುಗುಳ್ನಗು ಅವನ ತುಟಿಯಂಚನ್ನು ಸವರಿ ಮಾಯವಾಯಿತು. ಅಡಿಗೆ ಮನೆ ಬಾಗಿಲಿಗೆ ಹಿಣುಕಿದ. ಇನ್ನು ಅರ್ಧ ಗಂಟೆ ಆದರೂ ಕಾಯ್ಬೋದಿತ್ತಲ್ಲ. ಅಂದು ಉಷಾಗೆ ಆಗಿದ್ದು ಇದೇ ಹಸಿವು. ಕೆನ್ನೆಗೆ ಅಪ್ಪಳಿಸಿದಂತೆ ಹೇಳಿದ. ಒಮ್ಮೆ ರಾತ್ರಿ ಊಟಕ್ಕೆ ಅನ್ನ ಹುಳಿ ಸಾಲದಾಗಿತ್ತು. ಬಂದವರನ್ನು ಬಸ್ ಸ್ಟಾಪಿಗೆ ಬಿಡಲು ಹೋಗಿದ್ದರು ಸುಕನ್ಯಾ ಮೂರ್ತಿಗಳು. ಸ್ವಲ್ಪ ರಾತ್ರಿ ನಿಧಾನವಾಗಿ ಊಟ ಮಾಡುವವರು ಮೌಳಿ ಉಷಾ. ಎಷ್ಟು ನೇರವಾಗಿ ಹೇಳಿದಳೆಂದರೆ, ನಳಿನಿ ಈಗ ಮತ್ತೇನು ಮಾಡೋಕ್ಕಾಗುತ್ತೆ, 2 ಲೋಟ ನೀರು ಕುಡಿದು ಮಲ್ಕೋ ಹೋಗು. ಅವರಿಬ್ಬರು ಮಾತನಾಡದೆ ಮುಖ ನೋಡಿಕೊಂಡರು. ಆಯಿತು ಅತ್ತಿಗೆ ಎಂದಿದ್ದಳು ಉಷಾ. ಅವನದಲ್ಲಿ ಆಗ ಎದ್ದಿದ್ದ ಜ್ವಾಲೆ ಸ್ಫೋಟಗೊಂಡರೆ ಅದರ ತೀವ್ರತೆ ಪ್ರಯೋಗವಾಗುವುದು ತಾಯ್ತಂದೆಯರ ಮೇಲೆಂದು ತಿಳಿದು ಸುಮ್ಮನಾಗಿದ್ದ. ಅರ್ಧ ಗಂಟೆಯ ನಂತರ ಬಂದ ಸುಕನ್ಯಾ ಊಟ ಆಯ್ತಾ ಎಂದಾಗ ಹ್ಞೂ ಎಂದಿದ್ದರು. ಸುಸ್ತಾದದರಿಂದ ಆಕೆ ಮಲಗಿಬಿಟ್ಟರು. ನಿದ್ರಿಸದೆ ಹಾವಿನಂತೆ ಸುತ್ತಿಕೊಂಡಿದ್ದ ನಳಿನಿಯ ತೋಳುಗಳಿಂದ ಬಿಡಿಸಿಕೊಂಡು ಹೊರಗೆ ಬಂದಾಗ ಉಷಾ ಅಡಿಗೆ ಮನೆಯಿಂದ ನೀರೊಯ್ಯುತ್ತಿದ್ದಳು. ಘಟಸ್ಫೋಟವಾಯಿತು ಅವನಲ್ಲಿ. ಉಷಾ, ಹೊಟ್ಟೆ ಹಸ್ವಾ ಕೇಳಿದ. ಇಲ್ಲಪ್ಪ, ಬಾಯಾರಿಕೆ ಅಷ್ಟೇ ಅತ್ತಿತ್ತ ನೋಡಿ ಹೇಳಿದಳು. ಅವಳದು ಸ್ವಲ್ಪ ಭಯದ ಸ್ವಭಾವ. ಈಗೇನಾದರೂ ಮಾಡ್ಕೋ ಹೋದ್ರೆ ಅಮ್ಮನಿಗೆ ಗೊತ್ತಾಗತ್ತೆ. ಅಣ್ಣ ರೂಮಿನಿಂದ ಹೊರಗೆ ಬರ್ತಾರೆ. ಅದೆಲ್ಲ ಬೇಡ. ಮೆಲ್ಲಗೆ ಉಸಿರಿಸಿದಳು. ಬಂದವರು ತಂದಿದ್ದ 1 kg ಸೇಬು, ಅರ್ಧ ಡಜನ್ ಬಾಳೆಹಣ್ಣನ್ನು ಅವರ ಕೋಣೆಯೊಳಕ್ಕೆ ಹೊಯ್ದು ಬಾಗಿಲು ಹಾಕಿಕೊಂಡ. ಬೆಳಗ್ಗೆ ಸುಕನ್ಯಾ ಹಾಕಿದರು. ಇಷ್ಟೆಲ್ಲ ತಿಂದು ರಾತ್ರಿ ಊಟ ತಪ್ಪಿಸಿಕೊಂಡ್ರಿ. ಆ ನೆನಪುಗಳು ಅವನನ್ನು ಬಾಧಿಸುತ್ತಲೇ ಇತ್ತು. ಸ್ಕೂಟರ್ ಒಯ್ದ ಆಚೆ ನಿಲ್ಲಿಸಿದ. ಫ್ಯಾಕ್ಟರಿಯ ಬಸ್ಸಿಗಾಗಿ ಕಾಯಬೇಕಾಗಿರಲಿಲ್ಲ. ಅದರ ಹಣ ಮಿಗುತ್ತಿದೆ ಎನ್ನುವ ಖುಷಿ ಅವಳಿಗೆ. ಆದರೂ ಅವನು ಸ್ಕೂಟರ್ ಓಡಾಟವೇನು ಕಮ್ಮಿ ಆಗಿರಲಿಲ್ಲ. ಲಕ್ಷಣವಾಗಿ ತೃಪ್ತಿಯಿಂದ ಊಟ ಮಾಡಿದ ಮೃತ್ಯುಂಜಯನವರು ಮತ್ತೆ ಆರಾಮಾಗಿ ಪೇಪರ್ ಮೇಲೆ ಕಣ್ಣಾಡಿಸಿದರು. ತಟ್ಟೆ ತುಂಬ ಉಪ್ಪಿಟ್ಟು ತುಂಬಿಕೊಂಡು ಬಂದ ನಳಿನಿ ತಂದೆ ಎದುರಿನಲ್ಲಿ ಕುಳಿತಳು. ಅಪ್ಪ, ಮನೆಯಲ್ಲಿರೋ ಡೈನಿಂಗ್ ಟೇಬಲ್ ನಾನು ತಂದುಕೊಳ್ಳ ಪ್ರಸ್ತಾಪಿಸಿದಳು. ಅವರಿಗೆ ಸಮ್ಮತವೇ. ಆದರೆ ಮಾಲಿನಿ ಅದಕ್ಕೆ ಅವಕಾಶ ಕೊಟ್ಟಾಳೆಯೇ? ಸಮಸ್ತಕ್ಕೂ ತಾನೇ ಯಜಮಾನಿ ಎನ್ನುವಂತೆ ಆಡುತ್ತಿದ್ದಳು. ನಾನು ಯಾಕೆ ಬೇಡ ಅನ್ನಲಿ ತಾಯಿ, ನನಗೆ ಮಾಲಿನಿ ಕೊಡ್ತಾಳೆ ಅನ್ನೋ ನಂಬಿಕೆ ಇಲ್ಲ. ಅವಳಿಗೆ ಮದುವೆ ಆಗದೆ ಇರೋಕೆ ನಾನೇ ಕಾರಣವಂತೆ ಅಂತ ಚುಚ್ಚು ಮಾತುಗಳಿಂದ ನಿಂದಿಸ್ತಾಳೆ. ನಾನು ಈ ಸ್ಥಿತಿಯಲ್ಲಿ ಏನು ಹೇಳಲಿ? ನಿಸ್ಸಹಾಯಕತೆ ತೋಡಿಕೊಂಡಳು. ನಳಿನಿ ತುಟುಕ್ ಪಿಟಕ್ ಅನ್ನಲಿಲ್ಲ. ಎಷ್ಟು ಆತ್ಮೀಯವಾಗಿ ಆಧಾರವಾಗಿ ನೋಡಿಕೊಳ್ಳುತ್ತಾಳೆಯೋ ಅಷ್ಟೇ ಕಟು. ಉಷಾ ಮೌಳಿ ಒಟ್ಟಿಗೆ ಕಾಲೇಜಿಗೆ ಹೊರಟಿದ್ದರು. ದಾರಿಯಲ್ಲಿ ಎದುರಾದರು. ಪ್ರೆಸ್ನ ಬಳಿ ನರಹರಿ. ಮೌಳಿ, ನೀನು ಹೋಗು, ನಾನು ಉಷಾನ ಕಾಲೇಜ್ ಹತ್ರ ಬಿಟ್ಬರ್ತೀನಿ. ಹಾಗೆ ಮನೆಗೆ ಹೋಗೋದಿದೆ. ಅವನನ್ನು ಕಳುಹಿಸಿದ. ಇದೇನಿಲ್ಲಿ? ಉಷಾ ಸುತ್ತಲೂ ನೋಟ ಹರಿಸಿದಳು. ನನ್ನ ಫ್ರೆಂಡನ್ನು ನೋಡೋದಿತ್ತು, ಅದಕ್ಕೆ ಬಂದೆ. 10 ಸ್ಕೂಟರ್ ಹೋಟೆಲ್ ಬಳಿ ನಿಂತಿದ್ದು ಸ್ಕೂಟರ್. ನಾನು ಊಟ ಮಾಡಿಕೊಂಡೇ ಬಂದೆ ಅಣ್ಣ ಅಂತ ಹೇಳಿದಳು. ಮಂಗಳೂರು ಬಜ್ಜಿ, ಟೊಮೆಟೊ ಆಮ್ಲೆಟ್ 2 ಪ್ಲೇಟ್ ತರಿಸಿದ. ತಮಾಷೆ ಮಾಡುತ್ತಾ, ಜೋಕ್ ಕಟ್ ಮಾಡುತ್ತಾ ತಿನ್ನಿಸಿದ. ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಸಂಬಂಧಕ್ಕೂ ಬಲವಾದ ನೆಂಟಿದೆ. ಅವೆಲ್ಲವನ್ನು ಅನುಭವಿಸುವಷ್ಟು ವ್ಯಕ್ತಿ ಸಂವೇದನಶೀಲನಾಗಿರಬೇಕು. ಮನೆ ಕಾಲಿಂಗ್ ಬೆಲ್ ಒತ್ತಿ ಸಾಕಾದವನು ಬೆಳೆಸಿಕೊಂಡು ಹಿಂದಕ್ಕೆ ಹೋದ. ಇತ್ತಲ್ಲಿ ಇಣುಕಿದ. ಸುಕನ್ಯಾ ಬಟ್ಟೆ ಒಗಿತಿದ್ದರು. ಅವರಿಗೆ ರೆಸ್ಟ್ ಬೇಕು. ಡಾಕ್ಟರ್ ಸಲಹೆ. ನಂತರವೇ ಅವನು ಮದುವೆ ಆಗಿದ್ದು. ಮುಕ್ಕಾಲು ಕೆಲಸ ಸೊಸೆಗೆ ಬಿಟ್ಟು ಆರಾಮಾಗಿರು ಹೇಳಿದ. ಸೊಸೆ ಬಂದಿದ್ದರಿಂದ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಅಮ್ಮ ಕೂಗಿದ. ಆಕೆಯ ಕಣ್ಣುಗಳಲ್ಲಿ ನೀರು ಕೋಲ್ಮುಂಚ
ರೋಮಾಂಚಗಳು ಅರಳಿದವು. ಬಂದೆ ಕಣೋ, ಒದ್ದೆ ಕೈ ನೋಡಿಸುತ್ತಾ ಬಂದು ಬಾಗಿಲು ತೆಗೆದರು. ಮುಖ ಗಂಟಿಕೆಯೇ ಬಂದ. ಏನಮ್ಮ ನೀನು ಬಟ್ಟೆ ಒಕ್ಕೊಂಡು ಕೂತಿದ್ಯಾ? ಆಯಾಸವಾಗುವಂಥ ಕೆಲಸಗಳನ್ನು ಮಾಡಬೇಡ ಅಂತ ಡಾಕ್ಟರ್ ಹೇಳಿಲ್ಲವೇ? ಇನ್ನಷ್ಟು ದಪ್ಪ ಮುಖಮವನ್ನು ಮಾಡಿಕೊಂಡ. ಬಟ್ಟೆ ಒಗೆಯೋ ಕೆಲಸ ಆಯಾಸ ಅಂತ ಯಾರೋ ಹೇಳಿದ್ದು? ಅವೆಲ್ಲ ಬಿಡು, ಬಾ ಊಟಕ್ಕೆ. ಅಡಿಗೆ ಮನೆಗೆ ಹೋದರು. ಹಿಂಬಾಲಿಸಿ ಹೋದ. ಈ ತಿಂಗಳ ಸಂಬಳದ ಹಣ ತನ್ನ ಖರ್ಚಾಗಿಟ್ಟುಕೊಂಡು ಉಳಿದದನ್ನು ತಂದು ಅವರ ಕೈಯಲ್ಲಿಟ್ಟಾಗ ಹಿಂತಿರುಗಿಸಿದರು. ಅದನ್ನು ನಳಿನಿ ಕೈಯಲ್ಲಿ ಕೊಡೋಗು. ಹಿತಮಿತವಾಗಿ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ತಾಳೆ. ಇನ್ನೊಂದು ಮಾತು ಬೇಡ. ಕೈಯಲ್ಲಿದ್ದ ಹಣವನ್ನು ನೋಡಿದ. ನಿಮ್ಮಣ್ಣ ಹಾಗೆ ಹೇಳಿದರು. ಆಟೋಮ್ಯಾಟಿಕ್ ಆಗಿ ಈಗ ಖರ್ಚು ಕಮ್ಮಿಯಾಗಿದೆ. ಭವಿಷ್ಯದ ಯೋಚನೆ ಮಾಡು. ನಿನ್ನ ವಿಷಯದಲ್ಲಿ ನಾವು ನಿಶ್ಚಿಂತೆಯಾಗಿರಬಹುದು. ನಳಿನಿ ಜಾಣೆ. ಅವನಿಗೆ ಮಾತನಾಡಲು ಅವಕಾಶವನ್ನು ಕೊಡಲಿಲ್ಲ. ಸಂಡಿಗೆ ಕರಿಯಲು ಒಲೆಯ ಮೇಲಿಟ್ಟ ಬಾಣಲೆಯನ್ನು ಕೆಳಗಿಳಿಸಿಟ್ಟ. ಸ್ಟವ್ ಆರಿಸಿದ. ನನಗೇನು ಊಟ ಬೇಡ, ಒಂದಿಷ್ಟು ಮಾತಾಡೋದಿದೆ ಬಿರುಸಾಗಿ ಹೇಳಿದ. ಅವನತ್ತ ತಿರುಗಿದ ಸುಕನ್ಯಾ ನಸುನಕ್ಕರು. ಯಾಕೆ ಬೇಡ? ಅದೇನಪ್ಪ ಅಂತ ಮಾತನಾಡೋ ವಿಷಯ? ಮಗನ ಮುಖದ ಖಿನ್ನತೆಯನ್ನು ನೋಡಿ ನೊಂದರು. ಮುಖ ತೆಗೆಸಿಕೊಂಡು ಬಂದು ಹೊರಗೆ ಕೂತ. ಮಗನ ಎದುರಿನಲ್ಲಿ ಬಂದು ಕೂತ ಸುಕನ್ಯಾ ಅವನನ್ನು ದಿಟ್ಟಿಸಿದರು. ಆಕೆ ತಾಯ್ತನದ ಕನಸು ನನಸಾಗಲು ಮೊದಲ ಮಡಿಲು ಮಗುವಾಗಿ ಬಂದವ. ಹೇಗಿದ್ದಾಳೆ ನಳಿನಿ? ಅವರೇ ಕೇಳಿದರು. ಚೆನ್ನಾಗಿದ್ದಾಳೆ ಎಂದ ಚುಟುಕಾಗಿ. ಏಳಲಾರದ ಒದ್ದಾಡುವ ಅವನ ಸ್ಥಿತಿಯನ್ನು ನೋಡಿ ಸುಕನ್ಯಾ ವ್ಯಥರಾದರು. ಇಲ್ಲೇನದಕ್ಕೇನೆ ನೀನು ತಲೆ ಕೆಡಿಸ್ಕೋಬೇಡ. ಅಂಥ ಸಮಸ್ಯೆಗಳು ತಾನೇ ಏನಿದೆ? ನೀನು ಅರ್ಥ ಮಾಡ್ಕೋಬೇಕಷ್ಟೇ. ಮಗನ ಕೈ ಹಿಡಿದುಕೊಂಡರು. ಕೆಳತುಟಿಯನ್ನು ಕಚ್ಚಿಡಿದು ಮುಖವನ್ನು ಆ ಕಡೆ ತಿರುಗಿಸಿಕೊಂಡು ಪಕ್ಕನೆ ಅವನ ಕಣ್ಣಿಂದ ಕಂಬನಿಯ ಬಿಂದುಗಳು ಜಾರಿ ಹೋದವು. ಸರಿ ಹೋಯ್ತು ಬಿಡು, ಇದು ಅಳುವಂಥ ವಯಸ್ಸ. ನಿನ್ನ ಕಾಲ ಮೇಲೆ ನೀನು ನಿಂತಿದ್ದೀಯಾ? ನಿನ್ನದೇ ಸಂಸಾರ. ಇವೆಲ್ಲ ಬದುಕಿನ ಭಾಗ್ಯಗಳೇ. ನಾನು ಊಟ ಮಾಡಿಲ್ಲ, ಇಬ್ಬರು ಊಟ ಮಾಡೋಣ ಬಾ. ಮಗನ ಕಣ್ಣೀರು ತೊಡೆದು ಬಲವಂತದಿಂದ ಕರೆದೊಯ್ದರು. ಅವನೇ ತಟ್ಟೆಗಳನ್ನು ಹಾಕಿ ಉಪ್ಪಿನಕಾಯಿ ಬಡಿಸಿ ತಾನೇ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಒಂದಿಷ್ಟು ಸಂಡಿಗೆ ಹಪ್ಪಳನ್ನು ಕರೆದುಕೊಂಡು ಬಂದ. ಎಂದಿಗಿಂತ ಹೆಚ್ಚಾಗಿಯೇ ಊಟ ಮಾಡಿದ. ಏನೇನೋ ಹೇಳಿದ. ಪುಟ್ಟು ಹುಡುಗನೇ ಆದ ತಾಯಿಯ ಮುಂದೆ. ಅಮ್ಮ ಏನೋ ಹೇಳಲು ಬಾಯಿ ತೆರೆದಾಗ ಅವನ ಬಾಯಿ ಮುಚ್ಚಿದರು. ಏನು ಹೇಳ್ಬೇಡ, ಕೇಳಬೇಡ. ಬಂದ ಸಮಸ್ಯೆಗಳನ್ನು ಹಾಗೆ ಎದುರಿಸೋದು ಅಭ್ಯಾಸ ಮಾಡ್ಕೋಬೇಕು. ಕಡೆವರೆಗೂ ನಿನ್ನ ಕಷ್ಟ ಸುಖಗಳನ್ನು ಜೊತೆಯಲ್ಲಿರುವುದು ನಳಿನಿ. ಬುದ್ಧಿ ಹೇಳಿದರು. ಅಷ್ಟು ಬಿಟ್ಟು ಅವರೇನೇನ್ನೂ ಮಾಡುವಂತಿರಲಿಲ್ಲ. ಮುಖ ತಿರುಗಿಸಿಕೊಂಡು ಎದ್ದು ಹೋದ ರೂಮಿಗೆ. ಅಲ್ಲೇ ಉರುಳಿಕೊಂಡ. ಅವನ ಪಾಡಿಗೆ ಅವನನ್ನು ಬಿಟ್ಟು ಬಂದರು ಸುಕನ್ಯಾ. ಸುಸ್ತು ನಿತ್ರಾಣ ಅನಿಸುತ್ತಿತ್ತು. ಆಗಾಗ ಸುಕನ್ಯೆಗೆ ಮತ್ತೆ ಮಾತ್ರೆ ಟಾನಿಕ್ಗಳು ನೂರಾರು ಚೆಲ್ಲಿ ಹೋಗಲು ಅವರಿಗಿಷ್ಟವಿರಲಿಲ್ಲ. ಅಂತಹ ಅನುಕೂಲವೂ ಅವರಿಗಿರಲಿಲ್ಲ. ಹಾಸಿಗೆ ಮೇಲೆ ಉರುಳಿಕೊಂಡು ಕಣ್ಮುಚ್ಚಿದರು. ನರಹರಿ ಮನೆಯಲ್ಲಿದ್ದ ಕೊಂಡಿದ್ದಾನೆಂದುಕೊಳ್ಳುವುದೇ ಅವರಿಗೆ ಸಮಾಧಾನ ತಂದಿತು. ಸ್ವಲ್ಪ ನಿದ್ದೆ ಹತ್ತಿತು. ಹಾಗೇ ಮೆಲ್ಗಬೇಕೆನಿಸಿತು. ಶುಭಾಗೆ ಮದುವೆಯಾಗುವ ಮುನ್ನ ಮುಕ್ಕಾಲು ಕೆಲಸ ಅವಳೇ ಮಾಡಿಕೊಂಡು ಹೋಗುತ್ತಿದ್ದಳು. ನಳಿ ಅಷ್ಟಕ್ಕೇನು ಯಾವುದಕ್ಕೂ ಕೈ ಹಾಕದೆ ಪರಕೀಯರಂತೆ ಉಳಿದುಕೊಂಡು ಬಿಟ್ಟಿದ್ದಳು. ಸ್ವಲ್ಪ ಬೇಗ ಬಂದ ಉಷಾ ಅತ್ತಿಗೆ ಸಿಕ್ಕಿದ್ರು. ಬ್ಯಾಂಕ್ ಹತ್ರ ಸುದ್ದಿ ಮುಟ್ಟಿಸಿದಳು ನರಹರಿಗೆ. ಅವನೇನನ್ನೂ ಹೇಳಿಲ್ಲ. ಈ ತಿಂಗಳ ಪೂರ್ತಿ ಸಂಬಳದ ಹಣವನ್ನು ಅವಳ ಕೈಯಲ್ಲಿಟ್ಟಿದ್ದ. ನನ್ನ ಖರ್ಚಿಗೆ ಮಾತ್ರ ಉಳಿಸಿಕೊಂಡಿದ್ದ. ಅವಳ ಕಣ್ಣುಗಳಲ್ಲಿ ಹರ್ಷದ ದೀಪಗಳು ಬೆಳಗಿದ್ದವು. ಮದುವೆಯಾದ ಹೊಸದರಲ್ಲಿ ಮನೆಯ ಅರ್ಧ ವ್ಯವಸ್ಥೆಯ ಸಂಪೂರ್ಣ ಚಿತ್ರ ಮುಟ್ಟಿಸಿದ್ದ. ಇನ್ನು ಮೌಳಿ ಉಷಾ ಎಜುಕೇಷನ್ ಮುಗಿಯಬೇಕಿತ್ತು. ಸಾಕಷ್ಟು ಸಮಸ್ಯೆಗಳು ಇವೆ. ಅವುಗಳ ತಲೆ ಮೇಲೆ ಭಾರ ಹೊರ ಹಾಕಲಾರೆ. ಸಂಜೆ ಅವನ ತಂದೆ ಬರುವವರೆಗೂ ಇದ್ದು ತಿಂಡಿ ತಿಂದೆ ಹೊರಟಿದ್ದು. ಇದನ್ನ ನಳಿನಿಗೆ ಕೊಡು ಎಂದು ಒಂದು ಡಬ್ಬಿಯಲ್ಲಿ ಹಾಕಿ ಕೊಟ್ಟರು. ಸುಮ್ಮನೆ ಮುಖ ನೋಡಿದ. ಮಗನನ್ನು ಗದರಿಕೊಂಡರು. ವಾಸು ಹಾಗೆಯೇ ನೋಡ್ತೀಯಾ? ಕಾಯ್ತಾ ಕೂತ್ಕೊಂಡು ಇರ್ತಾಳೆ. ಹೋಗೋ, ಮನೆಗೆ ಹೋಗೋ. ಮೌನವಾಗಿ ಡಬ್ಬಿಯನ್ನು ಈಸ್ಕೊಂಡು ಶುಭಾಗೆ ಕೊಟ್ಟು ಹೋಗ್ತೀನಿ ಮನಸ್ಸಿನಲ್ಲೇ ಅಂದು ಅದು ಆಗಲಿಲ್ಲ. ಪ್ರೆಸ್ಗೆ ಹೋಗಿದವನು ಗಂಟೆ ಬಿಟ್ಟು ಕೊಂಡು ಅದನ್ನು ಖಾಲಿ ಮಾಡಿದ. ಮನೆ ತಲುಪಿದ 10ರ ಸುಮಾರಿಗೇನೆ. ಕಿಟಕಿಯಲ್ಲಿ ನಿಂತು ನೋಡುತ್ತಿದ್ದಳು. ಅವನಿಗೇನು ಸಂಕಟವಾಗಲಿಲ್ಲ. ಬಟ್ಟೆ ಬದಲಾಯಿಸುತ್ತಿದ್ದಂಗೆ ಕೇಳಿದಳು. ಆಫೀಸ್ 5 ಗಂಟೆಗೆ ಮುಗಿತಲ್ಲ, ಯಾಕಿಷ್ಟು ಲೇಟು ಅಂತ. ಅವಳ ನೋಟ ತಗ್ಗಿತು. ನಿನ್ನ ಕರಾರೇನು? ಅಲ್ಲಿ ಕೊಡ್ತಾ ಇದ್ದ ಸಂಬಳ ದುಡ್ಡಿನ ನಿನ್ನ ಕೈಗೆ ಕೊಡಬೇಕು. ಅದನ್ನ ಭವಿಷ್ಯಕ್ಕಾಗಿ ನೀನು ಕೂಡಿಡಬೇಕು. ಕೊಟ್ಟಾಯ್ತಲ್ಲ, ಇನ್ನು ಮಿಕ್ಕ ವಿಷಯಗಳೆಲ್ಲ ನಿನಗೆ ಯಾಕೆ ಅಂತ ರೇಗಾಡಿದ. ಬಾತ್ರೂಮ್ಗೆ ಹೋಗಿ ಬಂದವನು. ಎಲ್ಲೋದ್ರು ನಿಮ್ಮ ಅಪ್ಪ? ನಾನು ಇಲ್ಲೇ ಇರೋ ಕೇಳಿದೆ. ಹಾಲ್ನಲ್ಲಿ ಸುತ್ತಿಟ್ಟಿದ್ದ ಹಾಸಿಗೆಯನ್ನು ನೋಡಿ ಕೇಳಿದ. ಆ ಮನೆಗೆ ಹೋದ್ರು ಎಂದಳು. ಯಾಕೋದ್ರು? ನಾನು ಇಲ್ಲೇ ಇರು ಅಂತ ಹೇಳಿರಲಿಲ್ವಾ? ನಿನ್ನ ಬಲವಂತ ಸೇರಿದರೆ ಇಲ್ಲೇ ಉಳಿದುಕೋತಾ ಇದ್ರು. ಗುಣಗುತ್ತಲೇ ಬಂದು ತಟ್ಟೆಯ ಮುಂದೆ ಕೂತ. ಅವನಿಗೆ ಹಸಿವೇನೂ ಇರಲಿಲ್ಲ. ಆದರೆ ಊಟ ಮಾತ್ರ ಬಿಡಲಾರ. ಒಂದೇ ತಟ್ಟೆ ಹಾಕಿದ್ದು ನೋಡಿ ಉಬ್ಬೆತ್ತಿ ಅವಳತ್ತ ನೋಡಿದ. ನಂದಾಯ್ತು ಎಂದಾಗ ನೋಟ ಇಳಿಸಿದ. ಅವನಿಗೆ ಆಗುವಷ್ಟು ಅನ್ನ ಸಾರು ಇದ್ದಿದ್ದು. ಊಟ ಮಾಡಿ ಎದ್ದ. ಸ್ಟೂಲ್ ಮೇಲಿದ್ದ ಸೇಬು ಅವನ ಗಮನ ಸೆಳೆಯಿತು. ಹೇಳಬಹುದೆಂದು ಕಾದ. ಅವಳಿಗೇನು ಹೇಳಿಲ್ಲ. ಮಧ್ಯಾಹ್ನ ಉಷಾ ಸಿಕ್ಕಿದ್ಲು. ಕೇಳಿದ. ದಿಂಬಿನ ಮೇಲೆ ತಲೆ ಇಡುತ್ತಾ ಸ್ವಲ್ಪ ಯೋಚಿಸಿದವಳು. ನಿಮಗೆ ಉಷಾ ಹೇಳಿದ್ಲಾ? ಅವನಿಂದಲೇ ಉತ್ತರ ಓಡಿಸಲು ನೋಡಿದಾಗ ಮೌನವೆಸಿದ. ಹೊಸ ಸುದ್ದಿಯನ್ನೆನ್ನುವಂತೆ ಹೇಳಿದಳು. ಹಳ್ಳಿಯಿಂದ ನಮ್ಮ ತಾತ ಬಂದಿದ್ರು. ನಿಮ್ಮನ್ನು ನೋಡಬೇಕಂದ್ರು. ಇಂಟ್ರೆಸ್ಟ್ ತೋರಿಸದೆ ಕಣ್ಮುಚ್ಚಿದ್ದ.
ಅವರು ಗತವೈಭವದ ಜೀವನವನ್ನು ಕುರಿತು ಬಹಳ ಹೊತ್ತಿನವರೆಗೆ ಹೇಳುತ್ತಿದ್ದಳು. ಕಣ್ಮಿಚ್ಚಿಕೊಂಡೇ ಕೇಳುತ್ತಿದ್ದ. ವೃದ್ಧಾಶ್ರಮಕ್ಕೆ ಬಿಡೋಕೆ ಕರ್ಕೊಂಡು ಬಂದಿದ್ದಾರೆ ಎಂದ ಕೂಡಲೇ ಥಟ್ಟನೆ ಎದ್ದು ಕೂತ. ಎಷ್ಟು ಉದ್ವೇಗಗೊಂಡಿದ್ದನೆಂದರೆ, ಸಿಂಹ ಅಟ್ಟಿಸಿಕೊಂಡ ಬಂದರೆ ಮನುಷ್ಯ ಯಾವ ಸ್ಥಿತಿ ತಲುಪ್ತಾನೋ ಆ ಸ್ಥಿತಿಯಲ್ಲಿದ್ದ. ಏನಂದೇ? ಅವಳ ಭುಜದ ಮೇಲೆ ಕೈಯಿಟ್ಟು ಅಲುಗಾಡಿಸಿದ ಕೇಳಿದ. ಅವನ ಗಾಬರಿ, ಭಯ, ಆತಂಕ, ಬೆವತಕ್ಕೆ ಅರ್ಥವೇ ಕಾಣಲಿಲ್ಲ. ಮೋಹಕವಾಗಿ ನಕ್ಕಳು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀರಾ? ವಯಸ್ಸಾದವರನ್ನು ಯಾರು ನೋಡ್ಕೋತಾರೆ? ವೃದ್ಧಾಶ್ರಮಕ್ಕೆ ಸೇರಿಸೋಕೆ ಕರ್ಕೊಂಡು ಬಂದಿದ್ರು, ನಿಮ್ಮನ್ನು ನೋಡಬೇಕಂತೆ ಅಂದರು. ಅಪ್ಪ ಬಂದು ಹೇಳೋದ್ರು. ನಿರ್ಲಿಪ್ತವಾಗಿ ಉಸಿರಿಸಿದಳು. ನಳಿನಿ ತೋಳು ಬಿಟ್ಟು ಆರಾಮಾಗಿ ಮಲಗಿದ. ಮನುಷ್ಯ ಸಂಬಂಧಗಳ ಸತ್ತು ಹೋಗಿದೆಯಾ? ವಿಜ್ಞಾನ, ಶೈಕ್ಷಣಿಕ ಹತ್ತು ಅಲುವುಗಳು ಮಧ್ಯರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿತವಾಗುತ್ತದೆ. ಅಂಥದ್ರಲ್ಲಿ ಸೃಷ್ಟಿಯ ಮೂಲೋದ್ದೇಶವನ್ನೇ ವಿನಾಶದ ಹಾದಿಯಲ್ಲಿದೆಯಲ್ಲ. ಇಡೀ ರಾತ್ರಿ ತಲೆ ಕೆಡಿಸಿಕೊಂಡು ಬಿಟ್ಟಿದ್ದ. ಬೆಳಗ್ಗೆನೇ ಎದ್ದವನು ಸ್ನಾನ ಮುಗಿಸಿ ಕಾಫಿಗೆ ಕೂಡ ನಿಲ್ಲದೆ, ನಿಮ್ಮ ತಾತನ ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿ ನೀನು ಸ್ನಾನ, ಕಾಫಿ, ಅಕಸ್ಮಾತ್ ತಿಂಡಿಯ ಖರ್ಚು ಕೂಡ ಉಳಿಯುತ್ತೆ ಹಂಗಿಸಿದ. ಬರೀ ಲೆಕ್ಕದಲ್ಲಿ ಹುದುಗಿರುವ ವ್ಯಕ್ತಿ ಹೇಗೆ ಹಲವು ಸಂತೋಷಗಳನ್ನು ಕಳೆದುಕೊಳ್ಳುತ್ತಾಳೆಂಬುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಳಿನಿ. ಮುಖ ಸಪ್ಪಗೆ ಮಾಡಿದಳು. 2 ಸಲ ಹೊರಕ್ಕೂ ಹೊಳಕ್ಕೂ ಓಡಾಡಿ ನಂತರವೇ ಹೊರಟಿದ್ದು. ಗೇಟಿನಿಂದ ಹೊರಗಡೆ ಸ್ವಾಗತಿಸಿದರು. ಬೆರಗೊನೆಗಳಿಂದ ಮುತ್ತಿಂಚೆಯ ನಿಮ್ಮನ್ನು ನೋಡಲೇಬೇಕೆನ್ನುವ ಹಠ ಚಿಕ್ಕಪ್ಪನಿಗೆ. ನಾನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನಾವು ಬರೋದೇ ಸರಿ ಅನ್ನಿಸಿತು. ನಳಿಯ ಸ್ಕೂಟರಿಂದ ಇಳಿಸಿದವನು, ಒಂದಿಷ್ಟು ಮಾರ್ಕೆಟ್ ಹತ್ತಿರ ಹೋಗಿ ಬರ್ತೀನಿ. ಸ್ಕೂಟರ್ ಚಕ್ರಗಳು ಡಾಂಬರ್ ರಸ್ತೆ ಹಿಡಿದು ಬಂದವು. ಬರೀ ದುಂದು ವೆಚ್ಚ. ಅಪ್ಪ ಹೀಗಾದರೆ ಹೇಗೆ? ಗೊಣಗಿದಳು. ಕರುಣೆಯಿಂದ ನೋಡಿದ ಮುತ್ತಿಂಚೆಯವರು ಮುಕುಳ್ನಕ್ಕರು. ನನಗೆ ಹಾಗನಿಸೋಲ್ಲ ಎಂದವರು ಚಿಂತನೆಯಲ್ಲಿ ಬಿದ್ದರು. ಹೇಗೆ ಬೇರೆ ಮನೆ ಮಾಡಲು ನರಹರಿ ಒಪ್ಪಿದ ಎನ್ನುವುದೇ ಅವರಿಗೆ ಗೊತ್ತಾಗಲಿಲ್ಲ. ಒಂದಿಷ್ಟು ಹಣ್ಣು ಹಿಡಿದು ಬಂದು ಅವರ ಕೈಯಲ್ಲಿಟ್ಟು ನಮಸ್ಕಾರ ಮಾಡಿದ. 80 ದಾಟಿದ ಮೃತ್ಯುಂಜಯರ ಚಿಕ್ಕಪ್ಪ ಜಾನುಬಾಹು, 6ಕ್ಕೂ ಮೀರಿ ಎತ್ತರ, ಮುಖದಲ್ಲಿ ಸಾತ್ವಿಕ ಕಳೆ, ಅದನ್ನೆಲ್ಲ ಮಂಕಾಗಿಸುವಂಥ ಅನಾಥತ್ವದ ಬೆಂಕಿಯ ಮಧ್ಯೆ ನಿಂತಿದ್ದರು. ಅವರಿಗೆ 11 ಸಂತಾನ, 6 ಗಂಡು 5 ಹೆಣ್ಣು, ಎಲ್ಲರೂ ಜೀವಂತವಾಗಿದ್ದಾರೆ. ಅವರ ಹತ್ತಿರ ಕೂತು ಪ್ರೀತಿಯಿಂದ ಮಾತನಾಡಿಸಿದ. ನೀವು ವೃದ್ಧಾಶ್ರಮ ಸೇರೋ ಅಗತ್ಯ ನಿಮಗೇನಿತ್ತು ಎಂದಾಗ ಅವರು ಗಳಗಳ ಹತ್ತು ಬಿಟ್ಟರು. ನನಗೆ ತಾನೇ ಅಂತ ಆಸೆ ಇದೆಯಾ? ಎಂಥ ಮನೆ ಕಟ್ಟಿಸಿದೆ, ಅಲ್ಲಿ ಸಾಯೋಕೆ ಬಿಡಲಿಲ್ಲ ಇವರು. ಅಷ್ಟು ದೂರದಲ್ಲಿ ನಿಂತ ಮಕ್ಕಳ ಕಡೆ ಕೈ ತೋರಿಸಿದರು. ಅವರುಗಳೇನು ಎಳೆಯರಲ್ಲ, ತಲೆ ನೆರೆತವರು, ಮುಖ ಸುಕ್ಕು ಬಂದವರು, ಖಾಲಿ ತಲೆಯವರು. ಅವನ ಪ್ರಕಾರ ಅವರುಗಳೆಲ್ಲ ವಯಸ್ಸಾದವರೇ. ಅವರ ಸಂಸಾರ ಕೂಡ ಇಂಥದ್ದೇ ಯೋಚನೆಯಲ್ಲಿರಬಹುದು ಎಂದುಕೊಂಡ. ಹಿರಿಯವೆನಿಸಿಕೊಂಡವರು ಬಳಿ ಬಂದ ನರಹರಿ. ಆಶ್ರಮಕ್ಕೆ ಬಹಳ ಡಿಮ್ಯಾಂಡ್ ಇದೆ, ಈಗಲೇ ಅಪ್ಲಿಕೇಶನ್ಗಳು ತಗೊಂಡು ಬಿಡಿ. ಒಳ್ಳೆ ಸೀಟ್ ಸಿಕ್ಕಲ್ಲ ಅಂತ ನಿಮ್ಮ ಮಕ್ಕಳು ಕಾಂಪೌಂಡಿನಲ್ಲಿ ಬಿಟ್ಟು ಹೋದರೆ ತೊಂದರೆ. ಮನಸ್ಸಿಗಾದ ನೋವನ್ನು ಬಹಳ ಅರ್ಥಪೂರ್ಣವಾಗಿ ಅವರದಿಗೆ ಇಟ್ಟ. ಒಬ್ಬರ ಮುಖನೊಬ್ಬರು ನೋಡಿಕೊಂಡರು. ಒಬ್ಬರಿಗೂ ಗಂಟಲಲ್ಲಿ ಉಗುಳು ಸಿಕ್ಕಿ ಹಾಕೊಂಡರೆ ಮತ್ತೊಬ್ಬರು ನಾಲಿಗೆಯಲ್ಲಿ ಪಸೆ ಏರಿತು. ಮಿಕ್ಕವರು ಈ ಮಾತುಗಳಿಂದ ಪ್ರಭಾವಿತರಾಗಲಿಲ್ಲ. ತೀರ ಪಿಚ್ಚೆನಿಸಿತು ಮೃತ್ಯುಂಜಯನವರಿಗೆ. ಮನೆಯಿಂದ ಹೊರಬರಲು ತಮ್ಮ ಮಗಳೇ ಕಾರಣವೆಂದು ಅವರಿಗೆ ಗೊತ್ತು. ಇದಕ್ಕಾಗಿ ಬಹಳ ಕೊರಗಿದರು. ಮಾಲಿನಿ ತಂದ ಕಾಫಿ ಕೂಡ ಅವನಿಗೆ ಕುಡಿಯಬೇಕೆನಿಸಲಿಲ್ಲ. ಈಗೇನು ಬೇಡ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಹೇಗೋ ಅಲ್ಲೇ ಆಗುತ್ತೆ ಎಂದವನು ನಳಿನಿಯ ಹತ್ತಿರಕ್ಕೆ ಬಂದು, ಸಂಜೆ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗ್ತೀನಿ, ಇಲ್ಲೇ ಇರು, ನಾಳೆ ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಹೇಳಿ ಜಾಗ ಖಾಲಿ ಮಾಡಿದ. ವಿಸ್ಮಿತಳಾದಳು ಮಾಲಿನಿ. ಅವಳ ಪ್ರಕಾರ ನರಹರಿ ಹೆಂಡತಿಯ ಸೆರಗಿಗೆ ಅಂಟಿಕೊಳ್ಳಲಿಲ್ಲ. ಸಂಜೆ ಮೌಳಿನ ಸ್ಕೂಟರ್ ಮೇಲೆ ಕೂಡಿಸಿಕೊಂಡು ಪ್ರೆಸ್ ಕಾರ್ನರ್ ಬಳಿ ಹೋಗುತ್ತಿದ್ದ. ಅಡಿಗೆ ಮನೆಗೆ ಬಂದ ತಂಗಿಯತ್ತ ನೋಟ ಹರಿಸಿದಳು. ಇದೇನು ಹೊರಟೇ ಬಿಟ್ಟೆ, ಬೇಕಿತ್ತು, ನಿನಗೆ ಗಂಡನ ಮ್ಯಾನೇಜ್ ಮಾಡೋದೇ ಗೊತ್ತಾಗಲ್ಲ, ಸಿಡುಕಿದಂತೆ ಹೇಳಿದಳು. ನಳಿನಿ ಮುಖ ಪೂರ್ತಿ ಸಪ್ಪೆಯಾಯಿತು. ಅವರು ಆ ಪೈಕಿ ಅಲ್ಲ ಬಿಡು. ನೀನು ಹೇಳ್ದಂಗೆ ಅತ್ತೆ, ಉಷಾ, ಮೌಳಿ ಎಲ್ಲ ಏನಾದರೂ ಹೇಳ್ಕೋಬೇಕಾದ್ರೆ ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮನ ಬಗ್ಗೆ ನಿಂಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ಬಗ್ಗೆ ಏನು ಹೇಳೋದು ಬೇಡ. ನಾನು ನನ್ನ ಜೀವನದಲ್ಲಿ ಬಂದ ಮಾತ್ರಕ್ಕೆ ಅವರೆಲ್ಲ ಕೆಟ್ಟವರಾಗ ಬಿಡೋಲ್ಲ ಅಂತ ನನ್ನ ಬಾಯಿ ಮುಚ್ಚಿಸಿದ್ರು. ಒಂದು ತರಹ ಮುಖ ಮಾಡಿದ ಮಾಲತಿ ಹೊಸ್ ಎಂದು ಉಸಿರು ಬಿಟ್ಟಳು. ಕ್ರಮೇಣ ಕಡಿಮೆ ಆಗುತ್ತೆ, ಸಂಬಳವೆಲ್ಲ ನಿನ್ನ ಕೈಗೆ ತಾನೇ ಬರೋದು, ಅದನ್ನಾದರೂ ಜೋಪಾನ ಮಾಡು. ಕುಕ್ಕರ್ ಪಾತ್ರೆಗೆ ಅಕ್ಕಿ ಹಾಕಿ ಕೆಲಸದವಳಿಗೆ ಕೊಟ್ಟು ಹೊರಗೆ ಬಂದು ಹೋದಳು. ಸಂಜೆ ದಕ್ಷಿಣಾಮೂರ್ತಿಗಳು ಮನೆಗೆ ಬಂದಾಗ ನರಹರಿ ಇಲ್ಲಿಯೇ ಇದ್ದ. ಆರಾಮಾಗಿ ಹೊರಟಿದ್ದ. ತಂದೆಯನ್ನು ನೋಡಿ ಎದ್ದು ಬಂದವನು, ಅಣ್ಣ, ಅಮ್ಮನಿಗೆ ಹೇಳ, ನೀವು ಆಫೀಸ್ಗೆ ಹೋಗೇ ಇರಲಿಲ್ಲ, ಪಿಸುದನಿಯಲ್ಲಿ ಹೇಳಿದಾಗ ನಸುನೆಗೆ ಬೀರಿದರು. ನೋ ಪ್ರಾಬ್ಲಮ್, ಆ ಹುಡುಗಿನ ಅಲ್ಲೇ ಬಿಟ್ಟು ನೀನು ಬಂದು ಇಲ್ಲಿ ಕೂತ್ಕೋತೀಯಲ್ಲ, ತುಸು ದನಿ ಏರಿಸಿದರು. ನರಹರಿ ಮುಕ್ತವಾಗಿ ನಕ್ಕು ಬಿಟ್ಟರು. ಅವಳಪ್ಪನ ಮನೆಯಲ್ಲಿದ್ದಾಳೆ, ಬಂಧುಗಳು ಅನ್ನಿಸಿಕೊಂಡು ಜನ ಇದ್ದಾರೆ, ಆರಾಮಾಗಿರಲಿ, ಸದಾ ಗಂಡನ ಕಾಟ ಇರಬಹುದು. ಅಮ್ಮನನ್ನು ನೋಡು,
ತಲೆ ಕೆರೆದುಕೊಳ್ಳುತ್ತಾ ಅವರನ್ನು ಚುಡಾಯಿಸಿದ. ಯು ಈಡಿಯಟ್, ನೀನು ತುಂಬ ಚಿಗಿರಿಕೊಂಡ್ಬಿಟ್ಟೆ. ಇನ್ನು ಸ್ವಲ್ಪ ಗಯ್ಯಾಳಿ ಹುಡುಗಿನ ತಂದು ಮದುವೆ ಮಾಡಬೇಕಿತ್ತು. ಮಾತುಗಳನ್ನು ಹಾಸ್ಯಕ್ಕೆ ಭರಿಸಿದರು. ಮಾತು ಆಡೋರ್ಗಿಂತ ಆಡಿಸೋರು ಡೇಂಜರ್. ಇವಳು ಸದ್ಯ ಕಟ್ಟಿಕೊಂಡ ಗಂಡನ ಜೊತೆ ಒಂದೇ ಮನೆಯಲ್ಲಿರೋಕೆ ಒಪ್ಪಿಕೊಂಡಿದ್ದಾಳೆ. ಅವಳು ಇಬ್ಬರಿಗೂ ಸಪ್ರೇಟ್ ಮನೆಗಳು ಬೇಕು ಅಂತ ಹಠ ಮಾಡಿದರೆ ಅವನ ಮಾತಿನ ಮೂಡಿಗೆ ಮೌಳಿ ಉಷಾ ಇಬ್ಬರು ಬಿದ್ದು ನಕ್ಕರು. ಕೆಲವು ಸಮಸ್ಯೆಗಳು ಹೆಚ್ಚಾಗಿದ್ದವು. ಆದರೆ ಇಂಥ ಕ್ಷಣಗಳು ಅವಳ ಮನೆಗೆ ಬಂದು ಮೇಲೆ ಮಾಯವಾಗಿದ್ದವು. ಈಗ ಅವು ಮರುಕಳಿಸಿದವು. ಅದು ಎಲ್ಲರಿಗೂ ಇಷ್ಟವೇ. ಮಾತು ಜಾಸ್ತಿ ಆಯಿತು. ನಸುಮುನಿಸಿಂದ ಮಗನನ್ನು ಗದರಿಸಿದರು ಸುಕನ್ಯಾ. ಇಬ್ಬರ ಸಂಬಳ ಧಾರಾಳವಾಗಿ ಉಸಿರಾಡುವಂತಿತ್ತು. ಈಗ ದಕ್ಷಿಣಮೂರ್ತಿಗಳು ಸಂಬಳ ಮಾತ್ರ ಒಂದಿಷ್ಟು ಟ್ಯಾಕ್ಸ್ಗೆ ಸಂಬಂಧಪಟ್ಟ ಫೈಲ್ಗಳು ರೆಡಿ ಮಾಡುತ್ತಿದ್ದರಿಂದ ಆಗಾಗ ಒಂದೊಂದಿಷ್ಟು ಹಣ ಬರುತ್ತಿತ್ತು. ಅಡಿಗೆ ಮನೆ ಕಡೆ ಹೊರಟಿದ್ದ ತಾಯಿಯ ಕೈ ಹಿಡಿದು ಎಳೆದುಕೊಂಡು ಬಂದು, ನಿಂಗೆ ಕಿಚನ್ಗೆ ಹೋಗೋ ಪರ್ಮಿಷನ್ ಇಲ್ಲ, ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ, ತಂದೆಯ ಮುಂದೆ ನಿಲ್ಲಿಸಿದ. ಅಷ್ಟರಲ್ಲಿ ಬಾಗಿಲಲ್ಲಿ ಇಣುಕಿದ ಶುಭ, ನಾನು ರೆಡಿ. ಎಲ್ಲರ ಮುಖಗಳು ಅರಳಿದವು. ಏನೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾನೆ ಮಗನತ್ತ ಮೆಚ್ಚುಗೆಯಿಂದ ನೋಡಿದರು ಸುಕನ್ಯಾ.